ಆರಾಧಿಸುವೆ. ಎಲ್ರಿಗೂ ನಮಸ್ಕಾರ. ಎಂತ ಅದ್ಭುತವಾದ ಕ್ಷಣ ಅಲ್ವಾ? ಈ ಸಂಜೆ ಯಾಕಾಗಿದೆ ಅಂದ್ರೆ ಇಂಥ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿಸಿ ಏನಿವತ್ತು ಒಂದು ಸುಮಧುರವಾದ ಯಕ್ಷಿತ್ ರಾಯಲ್ ಅಕಾಡೆಮಿಯ ನಮ್ಮ ನಿಮ್ಮೆಲ್ಲರ ಅಚ್ಚಿನ ಗಾಯಕಿ ಈ ರಾಜ್ಯ ಮತ್ತು ರಾಷ್ಟ್ರ ಕಂಡಿರತಕ್ಕಂತ ಅತ್ಯುತ್ತಮ ಕಲಾವಿದೆ ಸಹೋದರಿ ದೀಪಿಕಾ ಆಚಾರ್ಯರವರಿಗೆ ಈ ದಿವಸ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೆಸರಾಡು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಪರವಾಗಿ ಡಾಕ್ಟರ್ ESR ವಾಟ್ಸಪ್ ಗ್ರೂಪ್ ಪರವಾಗಿ ಟುಡೇ ನಮ್ಮ ಕನ್ನಡ ಚಾನೆಲ್ ನನ್ನ ಬೆಳದಿಂಗಳ ಚಂದ್ರರವರ ಪರವಾಗಿ ನನ್ನ ಶಾರುಖ್ ಖಾನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಶಾರುಖ್ ಖಾನ್ ಅಸ್ಲಾಂ ಬೈರ್ ಅವ್ರಿಗೆ ನಂಜಪ್ಪ ಅವರು ಮಾತಾಡ್ತಿದ್ರು, ಅದ್ರ ಬಗ್ಗೆ ಮತ್ತೆ ತಗೊಳ್ತೀನಿ. ನನ್ನ ಸಹೋದರ ನಂಜಪ್ಪ ಮತ್ತೆ ಪೊಲೀಸ್ ಅಧಿಕಾರಿಗಳು ಬಹಳ ಖುಷಿ ಕೊಟ್ಟಿದೆ ಸ್ನೇಹಿತರೆ. ಇದನ್ನ ಎಂತ ಅದ್ಭುತವಾದ ಸನ್ನಿವೇಶ. ನನ್ನ ಮನಸ್ಸೆಲ್ಲ ದುಗುಡ ಹತ್ತು ಹಲವಾರು ಒತ್ತಡಗಳ ಮಧ್ಯೆ ಬರಬಾರದು ಅನ್ನೋ ಸನ್ನಿವೇಶ ಸೃಷ್ಟಿಯಾಗಿತ್ತು. ಆದ್ರೆ ನಮ್ಮ ಆಯುಕ್ತರವರು ಅನುಮತಿ ಕೊಟ್ಟು ಈ ದಿನ ತಾವೆಲ್ಲ ಹೊರಡು ರೆಸ್ಟ್ ತಗೊಳ್ಳಿ ಅನ್ನೋ ಇದು ನಮ್ಗೆ ಬಹಳ ಖುಷಿ ಕೊಟ್ಟಿದೆ. ಇಂಥ ಅವಕಾಶನ ಮಿಸ್ ಮಾಡ್ಕೊಂಡಿದ್ರೆ ನನ್ನಂತ ದುರ್ದೈವಿ ಯಾರು ಅಂತ ನಾನಾದ್ರೂ ಭಾವಿಸ್ಕೊಳ್ತೇನೆ. ಕಲಾದೇವಿ, ಸರಸ್ವತಿ, ವಾಗ್ದೇವಿ ಎಲ್ಲಾರನ್ನೂ ಕೈ ಬೀಸಿ ಕರೀತಾರೆ. ಬಟ್ ಆರಿಸ್ಕೊಳ್ಳೋದು ಇಂಥ ಮಹನೀಯರನ್ನ ಮಾತ್ರ. ಎಂತ ಅದ್ಭುತವಾದ ಹಾಡುಗಳನ್ನು ಹಾಡಿದ್ರೆ ಅಲ್ವಾ? ಏನು ವಿವೇಕಾನಂದ ಒಂದು ಅಮೃತವಾಣಿ ಇದೆ. ಸರ್ವಧರ್ಮಗಳ ಸಮನ್ವಯದ ಮೇರೆಗೆ ಭವ್ಯ ಭಾರತ ನಿರ್ಮಾಣವಾಗಲಿ ಅಂತ ಆ ಭವ್ಯ ಭಾರತ ನಿರ್ಮಾಣವಾಗೋದಕ್ಕೆ ಇಂಥ ಮಹನೀಯರು ಪಣ ತೊಟ್ಟುಕೊಂಡಿದ್ದಾರೆ. ಒಬ್ಬ ಮುಸ್ಲಿಂ ಆಗಿ ರೋಜಾ ಆ ಸಂಗೀತದ ಒಂದು ಆಸ್ವಾದನೆ ಮಾಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ಆಡ್ತಾ ಇದ್ರೆ ಅಂದ್ರೆ ನಿರ್ಗಲವಾಗಿ ಬಹಳ ಖುಷಿ ಕೊಡ್ತು. ದನಿದ ಮನಸ್ಸಿಗೆ ಸಂಗೀತ ಮುದ ನೀಡುವ ಸಂಜೀವನಿಯಂತೆ ನನ್ನ ಮೃನ್ಮನಗಳನ್ನ ಯಕ್ಷಿತ್ ರಾಯಲ್ ಅಕಾಡೆಮಿಯ ಈ ಒಂದು ಉತ್ತಮವಾದ ಸಭಾಂಗಣದಲ್ಲಿ ಸಹೋದರಿಯ ಬರ್ತ್ಡೇ ಜೊತೆಗೆ ನನ್ನ ಸಹೋದರ ಬೆಳದಿಂಗ್ಲ ಚಂದ್ರವರ ಮುಖೇನ ಈ ರಾಯಲ್ ಯಕ್ಷಿತ್ ಅಕಾಡೆಮಿಗೆ ಬರುವಂಥ ಪ್ರಸಂಗ ಆಯಿತು. ನಿಮ್ಮೆಲ್ಲರ ನೆಚ್ಚಿನ ಸಹೋದರ ಲಚ್ಚಿ ಅಂತಲೇ ಹೆಸರುವಾಸಿಯವರು
ಅವರು ಕೂಡ ನನಗೆ ತುಂಬ ಅಚ್ಚುಮೆಚ್ಚಿನ ಸಹೋದರ. ಭಾಳ ಖುಷಿ ಕೊಡುತ್ತೆ ಸ್ನೇಹಿತರೆ. ನಾನು ನಿಜವಾಗ್ಲೂ ತುಂಬ ಖುಷಿಪಟ್ಟೆ ಈ ದಿವಸ. ಅಯ್ಯೋ ಮಿಸ್ ಮಾಡ್ಕೊಳ್ತಾ ಇದ್ನಲ್ಲ ಅಂತ. ನನ್ನ ಮಗನಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಡ್ರಿ ಡ್ಯಾಡಿ ಮೇಡಮ್ಗೆ ಹೋಗಿ ಸನ್ಮಾನ ಮಾಡಿ ಬರೋಣ ಅಂತ. ಅವ್ನು ಯೂಶ್ವಲಿ ಬರೋದೇ ಇಲ್ಲ. ಅವನು ಇಂಡಿಯಾ ಮ್ಯಾಚ್ ನೋಡ್ತಾ ಇದ್ದ, ರಿಕ್ವೆಸ್ಟ್ ಮಾಡಿಕೊಂಡು ಬಾರೋ ಒಂದು 5 ನಿಮಿಷ ಹೆಂಗೆ ಹೋಗಿ ಬರೋಣ ಅಂತ. ಸೊ ನಿನಗೂ ಧನ್ಯವಾದಗಳು ಮಗನೇ. ಇಂಥ ಮಗನ ಎತ್ತಿದ್ದಕ್ಕೂ ನನಗೂ ಕೂಡ ಖುಷಿ ಅನಿಸುತ್ತೆ. ಯಾಕಂದರೆ ಹೈಕೋರ್ಟ್ನಲ್ಲಿ ಒಂದು ವಾದ ನಡೀತಿತ್ತು. ಆತ BCom LLB ಮಾಡ್ತಾ ಇದ್ದಾನೆ. ಲಾಯರ್ಗೆ ಕೆಲವು ಇಂಟಿಮೇಷನ್ ಕೊಟ್ಟು ಕೆಲವಾರು ವಿಚಾರಗಳನ್ನು ಹೇಳಿದಾಗ ಆತ ನನಗೆ ಪ್ರತ್ಯೇಕವಾಗಿ ಫೋನ್ ಮಾಡಿ ನಿನ್ನ ಮಗ ಮುಂದಿನ ದಿನಗಳಲ್ಲೆಲ್ಲ ಹೋಯ್ತಾನೆ, ನನಗೆ ಟಕ್ಕರ್ ಕೊಟ್ಟ ಅನ್ನೋ ಮಾತು ಕೂಡ ಹೇಳಿದ್ರು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ನನ್ನ ಮಗನ ಕೂಡ ನೆನೆಸ್ಕೊಳ್ತೀನಿ. ಎಂಥ ಅದ್ಭುತವಾದ ಗಾಯನ. ನಿಜವಾಗ್ಲೂ ಈ ಇಬ್ಬರು ಕಲಾವಿದರಲ್ಲಿ ಯಾರು ಸ್ಪರ್ಧಿಗಳು ಅಂತ ನನಗೆ ಗೊತ್ತಾಗಲಿಲ್ಲ. ನಂಜಪ್ಪ ಅವ್ರು ಕೇಳ್ತಿದ್ರು ಏನಂತ, ಒಬ್ಬ ಮುಸ್ಲಿಮ್ ಆಗಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರಲ್ವ ಸರ್ ಅಂತ. ಎಂಥ ಅದ್ಭುತ ಅಲ್ವ ಸರ್. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನಾವು ಬಿಟ್ಬಿಡ್ಬೇಕು ಸರ್. ಇದೇನು ಇಂಡಿಯನ್ ಅಂತ ನಾನು ಭಾವಿಸ್ಕೊಳ್ತೀನಿ. ಜೋರ ಚಪ್ಪಲೆ ಬರಲಿ. ಮತ್ತು ಇನ್ನೊಬ್ಬ ಸಹೋದರ ರಾಜ್ಕುಮಾರ್ ಆಡ್ತಾರೆ ಭಾಳ ಚೆನ್ನಾಗಿ. ನವೀನ್ ಸರ್ ಒಂದು ಮಾತು ಹೇಳ್ತಾಯಿದ್ರು, ಹಿರಿಯ ಕಲಾವಿದರಿದ್ದಾರೆ. ಸೊ ಅವ್ರಿಗೆ ಎಲ್ಲರೂ ಸೇರಿ ಒಂದು ಒಳ್ಳೆ ಗೌರವ ಕೊಡುವಂಥ ಕಾರ್ಯಕ್ರಮಗಳನ್ನ ಮಾಡಬೇಕು. ಉತ್ಕೃಷ್ಟವಾದ ಭಿನ್ನಬೆತ್ತಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಪ್ರಶಸ್ತಿನ ಕೊಡಬೇಕಲ್ಲ ಅಂತ ನವೀನ್ ಸರ್ ಹೇಳ್ತಾಯಿದ್ರು. ಅದೇ ರೀತಿ ಚಂದ್ರು ಅವರು ಹೇಳಿದ್ದಾರೆ ಈಗಾಗಲೇ. ಖುಷಿ ಆಯಿತು ಸ್ನೇಹಿತರೆ. ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಕೇಳ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ವಾ. ಈ ದೇಶದ ಪ್ರಧಾನಿ ಒಬ್ಬನೇ ಇದ್ದಾನೆ ಅಲ್ವಾ. ಭಗವಂತ ನೋಡಿ ಎಷ್ಟು ಹುಷಾರು. 2 ಕಣ್ಣು ಕೊಟ್ಟವ್ರಲ್ವಾ, 2 ಕಿವಿ ಕೊಟ್ಟವ್ರೆ. ಹೆಚ್ಚಿನ ವಿಚಾರಗಳು ನೋಡಿ, ಹೆಚ್ಚಾಗಿ ಕೇಳಿಸ್ಕೊಳ್ಳಿ. ಒಂದೇ ಬಾಯಿ ಕೊಟ್ಟಿದ್ದಾರೆ, ಕಡಿಮೆ ಮಾತಾಡಿ ಅಂತ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ. ಇಲ್ಲೇ ಮಾತ್ರ ಮಾತಾಡೋದು, ಮನೇಲಿ ಮಾತಾಡಲ್ಲ. ಇಲ್ಲಾಂದ್ರೆ ನಮ್ಮ ಹೆಂಡ್ರು ಲಟ್ಟಣಿಗೆ ಹೊಡಿತಾರೆ. ಸೊ ಅದರಿಂದ 1000 ಕುದುರೆ ಸರದಾರ ಆದ್ರೂ ಹೆಂಡ್ತಿ ಮುಂದೆ ಹೊಡೆದಾರ ಅಂತಲೇ ಅಷ್ಟೇ. ಮೊದಲ ಆದ್ಯತೆ ಮನೆಯವ್ರಿಗೆ ಕೊಡಬೇಕು ನಾವು. ಹೆಣ್ಮಕ್ಳು ಈ ಸಮಾಜದಲ್ಲಿ ಸ್ಟ್ರಾಂಗು ಗುರು ಅಂತ ಒಂದು ಪ್ರಚಲಿತ ವಿದ್ಯಮಾನಗಳ ಕವಿ ಬರೆದಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ನಿಜ ಅಲ್ವಾ. ನೀವು ಯಾವುದೇ ನೋಡಿ ಬೇಕಾದ್ರೆ SLCಲಿ ವಿದ್ಯಾರ್ಥಿನಿಯರೇ ಮೇಲ್ಗೈ, PUCನಲ್ಲಿ ವಿದ್ಯಾರ್ಥಿನಿಯರೇ ಮೇಲ್ಗೈ ಅಲ್ವಾ. ಜೋರ ಚಪ್ಪಲ್ ಬರಲಿ ಮತ್ತು ಹೆಣ್ಮಕ್ಳಿಗೋಸ್ಕರ. ಸೊ ಅಂತಿಮವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಹೆಣ್ಮಕ್ಳು ಓದೋದ್ರಿಂದ ಹಿಡಿದು ಊದೋದ್ರವರೆಗೂ ಫಸ್ಟೇ. ಓದಿದ್ರೆ ದೇಶನ ಮೆಚ್ಚುವಂಥ ಕೆಲಸ ಮಾಡ್ತಾರೆ, ಊದಿದ್ರೆ ಮನೆ ಮಗ ಎಲ್ಲ ಚೆನ್ನಾಗಿ ಬೆಳೀತಾರೆ ಅಲ್ವಾ. ಒಳ್ಳೆ ಅಡುಗೆ ಆಗ್ತಾರಲ್ವಾ. ಭಾಳ ಖುಷಿ ಕೊಡಿದೆ ಮೇಡಮ್ ಈ ನಿಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇರೋದು. ಇನ್ನೂ ಹೆಚ್ಚೆಚ್ಚಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಖುಷಿ ಆಯಿತು. ಸೊ ನಿಮ್ಮೆಲ್ಲರೂ ನಾನು ಹೆಚ್ಚಾಗಿ ಮಾತಾಡ್ತಾ ಇದ್ದೀನಿ. ಕೇಸರಿ ಬಾತ್ನಲ್ಲಿ ಕಲ್ ಸಿಕ್ದಂಗೆ. ಯಾವಾಗಲೂ ಸಂಗೀತ ಆಸ್ವಾದನೆ ಮಾಡುವಾಗ ಜಾಲಿ ಅಂದಾಗ ಖಾಲಿ ಅಂತ ಇರ್ತಾರೆ. ಆರ್ಕೆಸ್ಟ್ರಾಗಳ್ದು ನೋಡಬೇಕು, ಗೆಸ್ಟ್ಗಳು ಹೋದರೆ ಅವ್ನು ಜಾಲಿ ಅಂದರೆ ಓ ಅಂತ ಖಾಲಿ ಅಂದರೆ ಇನ್ನೂ ಜೋರಾಗಿ ಕಿರ್ಚ್ತಾರೆ. ಅದಕ್ಕೆ ಇಲ್ಲಿಂದ ಖಾಲಿ ಆಗ್ತೀನಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ಮೇಡಮ್. ಇನ್ನೂ ಹೆಚ್ಚು ಹುಟ್ಟುಹಬ್ಬದ ಸಂದರ್ಭಗಳನ್ನು ಆಚರಿಸ್ಕೊಳ್ಳಿ. ದಂಪತಿಗಳ ಸಮೇತ ಒಳ್ಳೆಯದಾಗಲಿ. ಸೊ ನನ್ನ ಶಾರುಖ್ ಖಾನ್ ನೋಡಿದ್ದಕ್ಕೆ ಭಾಳ ಕನ್ನಡ ಶಾರುಖ್ ಖಾನ್ ಅಂತ ಇನ್ಮೇಲೆ ಕನ್ನಡ ಅಸ್ಲಾಂ ಹೌದು, ಕನ್ನಡ ಶಾರುಖ್ ಖಾನ್ ಹೌದು. ಸೊ ಎಲ್ಲಿ ಕನ್ನಡ ಅಸ್ಲಾಮು, ಕನ್ನಡ ಶಾರುಖ್ ಖಾನು, ಬೆಳದಿಂಗ್ಳ ಚಂದ್ರು ಇರ್ತಾರೆ. ಒಳ್ಳೆಯ ಒಂದು ರಸಭರಿತವಾದ ಸಂಗೀತ ಬರ್ತದೆ ಅಲ್ವಾ. ಜೋರ ಚಪ್ಪಲೆ ಬರಲಿ ಕಲಾವಿದರು ಎಲ್ಲರಿಗೂ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ಸ್ಟುಡಿಯೋದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಬಂದಲ್ಲಿಂದ ಇವತ್ತಿನ ತನಕನೂ ಅವರ ಕಾರ್ಯಕ್ರಮಗಳೆಲ್ಲ ನಮ್ಮಲ್ಲೇ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಮಗೂ ಕೂಡ ಒಂದು ಅನ್ನದಾತರಂತ ಹೇಳ್ಬೋದು. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ. ಥ್ಯಾಂಕ್ ಯು ಸರ್. ಈ ದಿನ ಅನ್ಎಕ್ಸ್ಪೆಕ್ಟೆಡು ನಮ್ಮ ಗುರುಗಳು ಬಂದುಬಿಟ್ಟಿದ್ದಾರೆ ಇವತ್ತು. ನನಗೆ ಶಾಕ್ ಆಗಿಬಿಡ್ತು. ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಅವ್ರಿಗೆ ಗೊತ್ತು. ಯಾಕಂದರೆ ಎಷ್ಟು ಹಚ್ಕೊಂಡಿದ್ದೀನಿ ಅಂದರೆ ನನ್ನ ಹೃದಯಕ್ಕೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ತಾಯಿ ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರು ಮಾತಾಡಿದ್ರೆ ನೋವಾಗುತ್ತೆ. ಇದುವರೆಗೂ 1 ತಿಂಗಳು ಸರಿಯಾಗಿ ಫೋನ್ ಮಾಡಿಲ್ಲ. ನನಗೆ ನೋವಿತ್ತು ತುಂಬ.
ಯಾಕಂದರೆ ನಾನು ನೇರವಾಗಿ ಯಾವುದು ಇಟ್ಕೊಳ್ಳಲ್ಲ ಕಲ್ಮಶ. ಯಾಕಂದರೆ ಏನಕ್ಕಂದರೆ ನನಗೆ ಯಾರು ಬೇಜಾರು ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಜಮೀರ್ ಬೇಜಾರು ಮಾಡಿದ್ರು ನನಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ರಾಡಿಯೋ ಸರ್ ಅಂದರೆ ಅಷ್ಟು ಪಂಚಪ್ರಾಣ, ಅಷ್ಟು ನನಗಿದು. ಯಾಕಂದರೆ ಕೆಲವು ದಿನ ಅವ್ರು ಮಾತಾಡಿಲ್ಲ ಅಂದರೆ ನನಗೆ ಏನೋ ನೋವಾಗ್ಬಿಡುತ್ತೆ. ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ ರಾಡಿಯೋ ಸರ್, ಯಾಕೆ ಮಾತಾಡ್ತಾಯಿಲ್ಲ. ಬೇರೆಯವರೆಲ್ಲ ನನಗೇನೋ ತಂದಿಡ್ತಾರೆ, ಅವ್ರು ನೋಡಪ್ಪ ರಾಡಿಯೋ ಸರ್ ಕೈ ಬಿಟ್ಟರು ಚಂದ್ರನ ಹಾಗೆ ಹೀಗೆ ಅಂತ ಕೆಲವು ಮನಸ್ತಾಪಗಳೆಲ್ಲ ಆಗುತ್ತೆ. ಬಟ್ ಅವ್ರ ಮೇಲೆ ಯಾವತ್ತೂ ನನಗೆ ಭಕ್ತಿ ಆಗಲಿ ಪ್ರೀತಿ ಆಗಲಿ ಹೆಚ್ಚಾಗುತ್ತೆ, ಯಾವತ್ತೂ ಕಡಿಮೆ ಆಗಿಲ್ಲ. ಇಂಥ ಗುರುಗಳನ್ನ ಪಡೆದಿದ್ದ ನಮ್ಮ ಸಮುದಾಯ ನಿಜವಾಗ್ಲೂ ಸಾರ್ಥಕ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇವರು ಸಾಮಾನ್ಯ ಅಲ್ಲ. ನಮ್ಮ ಹೊಸಗುಡದಲ್ಲಿ ಈ ಕಡೆ ಸ್ಮಶಾನ ಹತ್ರ 2,000ಕ್ಕಿಂತ ಹೆಚ್ಚು ಮರಗಳು ಹಾಕಿದ್ದಾರೆ. ಪರಿಸರ ಪ್ರೇಮಿ ಅಂದರೆ ಒಂದೊಂದು ಮರ ಉಸಿರಾಡ್ತಾ ಇದೆ ಅಂದರೆ ಇವ್ರ ಉಸಿರಿಂದ, ಇವರ ಅಮೃತ ಹಸ್ತದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮುಖಸ್ತುತಿ ಅಲ್ಲ. ಯಾರು ಹೋಗಿ ಕೇಳಿದ್ರು ಈಶ್ವರ ರಾಯುಡು ಸರ್ ಯಾರಂದರೆ ಮನೆ ತೋರಿಸಿ ಹೇಳ್ತಾರೆ ಅವರು ಮರಗಳಿಗೆ ಜೀವ ಕೊಟ್ಟಂಥ ತಂದೆ ಎಂಬುದಾಗಿ ನಾನು ಮನಸ್ಫೂರ್ತಿಯಿಂದ ಹೃದಯಾಂತರದಿಂದ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಇವರಿಂದ ಕಲಿಯೋದು ತುಂಬ ಇದೆ. ಯಾಕಂದರೆ ನಾನು ಅವ್ರ ಹತ್ರ ಹೋಗಿದ್ದೇನೋ ಲಾಭಕ್ಕಲ್ಲ, ಏನು ಅಷ್ಟಕ್ಕಲ್ಲ, ಅವರಿಂದ ಕಲಿಬೇಕು. ಯಾಕಂದರೆ ಸುಮಾರು ಕಲ್ತಿದ್ದೀನಿ, ಅದನ್ನು ಅಳವಡಿಸ್ಕೊಳ್ತಾ ಇದ್ದೀನಿ, ಕ್ರಿಯೆಗಳ ಮುಖಾಂತರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಭಾಳ ಒಳ್ಳೆಯ ವಿಚಾರ ಚಂದ್ರಣ್ಣ ಅವ್ರು ಹೇಳಿದ್ರು. ಅವು ನಿಮಗೂ ಬೆಳಕು ಚೆಲ್ತೇನೆ. ನಮ್ಮ ಮನೇಲಿ ಜಾತ್ರೆ ನಡೀತಿತ್ತು. ಸುಮಾರು ಒಂದು 500 ಜನ ಸೇರಿರ್ತಾರೆ. ಆಫೀಸಿಂದ ಕರೆ ಬಂತು, ಊಟ ಮಾಡ್ತಾಯಿದ್ದೆ. ಒಳ್ಳೆ ಸಾತ್ವಿಕ ಆಹಾರ ಅಲ್ಲದೆ ಆಹಾರ ಭಾಳ ಆಸ್ವಾದಿಸ್ತಾ ಇದ್ದೆ. ಇನ್ನು ಒಂದು ತುತ್ತು ತಗೊಂಡಿದ್ದೀನಿ, ಫೋನ್ ಬಂತು. 500 ಜನ ಇದ್ದಾರೆ ನೆಂಟರು. ಟಕ್ಕಂತ ಚಂದ್ರಿಗೂ ಮತ್ತು ಸ್ನೇಹಿತರೊಬ್ಬರು ಇದ್ದರು, ಅವ್ರಿಗೆ ವಹಿಸ್ಬಿಟ್ಟು ಸೀದಾ ಆಫೀಸ್ಗೆ ಹೊರಟುಬಿಟ್ಟೆ. ಅದು ಕರ್ತವ್ಯದ ಕರೆಗಂಟೆ ಬಂದಾಗ ಮನೇನೂ ನೋಡಲಿಲ್ಲ, ಸ್ನೇಹಿತರು ನೋಡಲಿಲ್ಲ, ಬಂದಿರತಕ್ಕಂಥ ಮುಖ್ಯ ಅತಿಥಿಗಳನ್ನೂ ನೋಡಲಿಲ್ಲ. ಇದು ಮೊದಲನೇ ಪ್ರಕರಣ. ಎರಡನೇ ಪ್ರಕರಣ, ಇದೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಇವ್ರನ್ನೆಲ್ಲ ಕರೆಸಿ ಒಂದು ಔತಣಕ್ಕೆ ಮನೇಲಿ ಕರೆದಿದ್ದೆ. ಇನ್ನು ಊಟ ಮಾಡಿ ಕುಂತಿದ್ವಿ, ಫೋನ್ ಬಂತು ಕಮಾನ್ ಅಂತ. ಚುನಾವಣೆ ಕರ್ತವ್ಯ ಎದ್ನೋ ಬಿದ್ನೆ ಅಂತ ಗೆಸ್ಟ್ಗಳ ಸಮೇತ ಚಂದ್ರಣ್ಣನ ಸಮೇತ ಬಿಟ್ಟು ಓಡೋದೆ. ಸುಮಾರು ಸಾರಿ ಹೇಳ್ತಾಯಿದ್ರು 1 ತಿಂಗಳಿಂದ ಮಾತಾಡಲಿ ಅಂತ. 2 ತಿಂಗಳಿಂದ ಮಾತಾಡ್ತಾ ಇಲ್ಲ. ಈಗ ಬಂದೆ ನೋಡಿ ಮುಖ ಹೆಂಗಾಗ್ಬಿಟ್ಟಿದೆ. ನಮ್ಮ ಮನೆಯವ್ರು ಬೇಜಾರು ಮಾಡ್ಕೊಂಡ್ರು, ಕೆಲಸ ಬಿಟ್ಟುಬಿಡ್ರಿ ಅಂತ. ನೆನ್ನೆ ರಜಾ, ಇವತ್ತು ರಜಾ, ಆದರೆ ನಾವು ಸಜದಲ್ಲಿದ್ವಿ. ಹಿಂಸೆ ಕೊಡ್ತವ್ರೆ ಅಂದರೆ ಹೇಳ್ಕೊಬಾರ್ದು. ಸ್ಟೇಜಲ್ಲಿ ಒಂದು ದಿವಸ ರಜೆ ತಗೊಂಡಿಲ್ಲ. ಜನಗಣತಿ ಆಯಿತು, ಸಾಮಾಜಿಕ ಗಣತಿ ಆಯಿತು, SIR ಮ್ಯಾಪಿಂಗ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ BBMP ಡಿಲಿಮಿಟೇಷನ್ ಆಗಿದೆ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲರಿಗೂ ಕೂಡ SIR ಮ್ಯಾಪಿಂಗ್ ಮಾಡ್ಕೊಳ್ಳಿ. ಎಲ್ಲಿ ಮೊದಲು 2002ರಲ್ಲಿ ವಾಸ ಆಗಿದ್ರಿ, 2025ಕ್ಕೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ. ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ವಿಚಾರಕ್ಕೂ ನನ್ನ ಮನೆಯಿಂದನೂ ದೂರಾಗಿದ್ದು ನನ್ನ ಹೆಂಡ್ತಿ ಬೈತಾರೆ, ಏನ್ರಿ ಮಕ್ಕಳು ನಿಮ್ಗಾಗಲ್ಲ ಇದು ಮಾಡಲ್ವಲ್ಲ. ನನ್ನ ಮಗಳು ನೋಡೋಕ್ಕೆ ಯಾರೋ ಬಂದಿದ್ದಾರೆ, ನಾನು ಆಫೀಸಲ್ಲಿದ್ದೆ. ಸರ್ ನೆಕ್ಸ್ಟ್ ವೀಕ್ ನೋಡೋಣ ಅಂತ ಅವ್ರಿಗೂ ಬೇಜಾರಾಗಿ ಬೈಕೊಂಡು ಹೋದ್ರಂತೆ. ಇದು ನನ್ನ ಪರಿಸ್ಥಿತಿ. ನಿಮ್ಮ ಮುಂದೆ ಸಾರು ಕೇಳಿದ್ದಕ್ಕೆ ನಾನು ಕಕ್ತಾ ಇದ್ದೀನಿ. ಇನ್ನೂ ಬೇರೆ ಏನೇನೋ ಕಕ್ಕಬೇಕು, ನಿದ್ದೆ ಇಲ್ಲ. ನಮ್ಮ ಹೆಂಡ್ತಿ ಹೇಳ್ತಿದ್ರು ರಾತ್ರಿ ಹೊತ್ತು ಕನ್ವರ್ಸ್ಕೊಳ್ತಾ ಇದ್ದಂತೆ, ಪ್ರೋಜಿನಿ ಮಾಡಪ್ಪ ಅಂತ. ಪ್ರೋಜಿನಿ ಅಂದರೆ ಮಕ್ಕಳು ಮರಿ ಇರ್ತಾರಲ್ವ, ಅವ್ರನ್ನ ಹೊಂದಾಣಿಕೆ ಮಾಡಿ ಅಂತ. ಹೊಂದಾಣಿಕೆ ಅಂತಂದರೆ ಮ್ಯಾಪಿಂಗಲ್ಲಿ. ಸೊ ಅದರಿಂದ ಕೆಲಸದಲ್ಲೂ ಕನ್ವರ್ಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾವುದೇ ಉದ್ದೇಶಕ್ಕಾಗಿ ಯಾರನ್ನೂ ದೂರ ಮಾಡಿಲ್ಲ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಮನೆ ಹತ್ರ 2 ಮದುವೆ ಇದೆ. ಒಂದು ಸಾವಾಗಿತ್ತು, ಸಾವು ಮನೆ ದಾಟ್ಕೊಂಡು ಮುಂದೆ ಹೋದಿನ ಸಾವಿಗೆ ಹೋಗಿಲ್ಲ. ಚೀಮಾರಿ ಹಾಕಿದ್ರು ಮನೆ ಮುಂದೆನೇ. ಮನೆ ಪಕ್ಕ ಮದುವೆ ನಡೀತಾ ಇದೆ, ಪಕ್ಕದಲ್ಲೇ 5th ಬ್ಲಾಕಲ್ಲಿ ಅವ್ರ ಮದುವೆ. ನಾನು ಇದು ಮುಖ್ಯ ಅಂತ ಇಲ್ಲಿ ಬಂದಿದ್ದೀನಿ, ಮಕ್ಕಳು ಕಳಿಸಿದ್ದೀನಿ ಅಲ್ಲಿ ಹೋಗಿ ಅಂತ. ಇನ್ನು ಇದು ನೋಡಿಬಿಟ್ಟೆ ತಿರ್ಗಿ ನಂಗೆ ಚೀಮಾರಿ ಹಾಕ್ತಾರೆ. ಸಾರಿ. ಚೆಕ್. ಅಣ್ಣವರು ಏನು ಹೇಳ್ತಾ ಇದ್ದಿದ್ದು, ಅಭಿಮಾನಿಗಳೇ ದೇವರು. ಆಡ್ಬಿಡ್ತೀನಿ. ಅವರು ಅಷ್ಟೇ ಹಾಕ್ಬಿಡ್ರಿ, ಇದು ತಡೀತಾ ಇರಲಿ.
ಓಪನ್ ಮಾಡ್ಕೊಳ್ಳಿ ಅಣ್ಣ, ಓಪನ್ ಮಾಡ್ಕೊಳ್ಳಿ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಓಪನ್ ಮಾಡ್ಕೊಳ್ಳಿ. ಅಂತರಂಗದಲ್ಲಿ ನೆಲೆಸಿರುವೆ ಆ, ಒಳ್ಳೆ ಇವತ್ತು ಒಂದು ದೇವಿ ಹಾಡು ನಿಮ್ಮ ಮೇಲೆ ದೇವಿ ಥರನೇ ಕಾಣ್ತಾ ಇದ್ದೀರಾ. ಇಲ್ಲಿರೋ ಒಂದು 3-4 ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೋಸ್ಕರ ಒಂದು ಲೈನ್ ಹೇಳ್ತೀನಿ, ಹೆಣ್ಣು ಮಕ್ಳಿಗೋಸ್ಕರ. ಸುಧಾ ಸಮುದ್ರಾಂತ ಹುದ್ಯಣ್ಮಣಿ ದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ ಪಲ್ಲಕಿ ವಾದನ ಪ್ರಕ್ರಿಯಾಲೋಲತಾಲೀಲಲಾಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸನ್ಮಾನಿತೆ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೇಶ ಕೋಣೇಶ ವಾಯುವಗ್ನಿಕೋಟೀರ ಮಾಣಿಕ್ಯ ಸಂಕೃಷ್ಟ ಬಾಲ ತಪೋತ್ಥಾಮ ಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗೃಹಿತಾಂಗಿ ಪದ್ಮದ್ವಯೇ ಅದ್ವಯೇ ಪುರುಚಿನವರತ್ನ ಪೀಠಸ್ಥಿತೆ ಸುಸ್ಥಿತೆ ಶಂಕ ಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾ ವಟು ಕ್ಷೇತ್ರ ಪಾಲೈರ್ಯುತೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವಣ್ಯಾತ್ಮಿಕೆ ಸರ್ವರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ತಗೊಳ್ಳಿ ಗುರುಗಳೇ ಸರ್. ನಮ್ಮ ನವೀನ್ ಸರ್ ಕೂಡ ನಮ್ಮ ಸರ್ ಅಂತೀನಿ, ದೊಡ್ಡವರು, ಬಟ್ ನಮ್ಮ ವಿದ್ಯಾರ್ಥಿಯವರು, ಸಂಗೀತ ವಿದ್ಯಾರ್ಥಿ. ಹಾಗೆ ಅವರು ಕೂಡ ಆರ್ಗನೈಸರ್. ಅವರು ನಾವು ಒಂದು ಕಾಂಪಿಟೇಷನ್ ಮಾಡಿದಾಗ ದೊಡ್ಡ ದೊಡ್ಡ ಕಲಾವಿದರು ಬಂದ ಡಿ ಸಿಯನ್ನು ಕರೆಸಿದ್ದೀವಿ ಅಲ್ವಾ, ಡಿ ಸಿ ಡಾಕ್ಟರ್ ಅಂಜನಪ್ಪ, ಇನ್ನೂ 10 ಹಲವು ಕಲಾವಿದರನ್ನ ಕರೆಸಿದ್ದೀವಿ ನಾವು, ಸರಿಗಂಪ ಜೂಲಿಯಲ್ಲಿರೋರನ್ನು. ದೊಡ್ಡ ಇವರು ಕೂಡ ಸಣ್ಣವರಲ್ಲ, ದೊಡ್ಡ ಕೈ ಇದೆ, ನೋಡ್ಲಿಕ್ಕೆ ಮಾತ್ರ ಸಿಂಪಲ್ಲು. ಹಾಗೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಸೋತು ಹೋದ ವೇದಿಕೆಗೆ ಜೀವ ಬಂದಿದೆ ನಮ್ಮ ಗುರುಗಳು ಬಂದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರಿದ್ದರೆ ಒಂದು ಕಲೆ. ನಾನು ಹಿಂದೆನೂ ಅದೇ ಮಾತಾಡ್ತೀನಿ, ಮುಂದೆನೂ ಅದೇ ಮಾತಾಡ್ತೀನಿ. ಒಂದು ವೇದಿಕೆ ಅಂದರೆ ಒಂದು ದೊಡ್ಡಸ್ತಿಕೆ, ಒಂದು ಗೌರವ, ಒಂದು ಆದ್ಯತೆ, ಒಂದು ಆಧ್ಯಾತ್ಮಿಕತೆ ಎಲ್ಲ ಕೂಡಿ ಬರೋದೇ ರಾಯ್ಡು ಸರ್. ಯಾಕೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ. ಯಾವುದೇ ದೇವಸ್ಥಾನ ಆಗಲಿ ಏನಾಗಲಿ ನಾನು ಕಂಡಂತೆ ನನ್ನ ಕಿವಿಯಲ್ಲಿ ಎಷ್ಟೋ ಜನ ಹೇಳಿದ್ದಾರೆ, ಸಾಹೇಬ್ರು ಬಂದ ತಕ್ಷಣ ಪಾಸಿಟಿವ್ ಆಗುತ್ತೆ ಸರ್ ಅಂತ. ಇದು ಅದೇ ಬಂದಿದೆ, ಬಂದ ತಕ್ಷಣ ಎಲ್ಲ ಸನ್ಮಾನಗಳು, ಒಂದು ಶೈನ್ ಬಂದಿದೆ. ಇದು ತುಂಬ ಥ್ಯಾಂಕ್ಸ್ ಸರ್. ಅಸ್ಲಂ ಭಾಯ್ ಸರ್ ಕೂತ್ಕೊಳ್ಳಿ. ಇವರು ಕನ್ನಡ ಅಭಿಮಾನಿ, ಕನ್ನಡ ಶಾರುಖ್ ಖಾನ್ ಅಂತ ನಮ್ಮ ಐಶ್ವರ್ಯ ರಾಯ್ಡು ಸರ್ ಹೇಳಿದ್ದಾರೆ. ಹಾಗೆ ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಸ್ವಲ್ಪ ಟಫ್ ಸಾಂಗೇ ತಗೊಳ್ತೀವಿ, ಅದರ ಕಾಂಪಿಟೇಟ್ ಆಗಿ ಹಾಡ್ತಾ ಇರ್ತೀವಿ. ನಾದಮಯ, ಆರಾಧಿಸುವೆ, ಇನ್ನೊಂದು ಬಾನಿನ ಅಂಚಿಂದ ಬಂದೆ, ಇಂಥ ಸಾಂಗ್ಗಳು ತಗೊಂಡು ಸ್ವಲ್ಪ ಜಾಸ್ತಿ ಅಭಿಮಾನಿಗಳಾಗಿದ್ದಾರೆ. ಅದೊಂದು ಖುಷಿ ನಮಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ಅಸ್ಲಂ ಭಾಯ್ ಬಂದರೂ ಕೂಡ ಸ್ಟೇಜ್ ತುಂಬ ಮೆರುಗಿರುತ್ತೆ, ಅದು ಒಂಥರ ಪಾಸಿಟಿವ್ ಎನರ್ಜಿನೇ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಬ್ಬರು ಸೆಲ್ವಂ ಭಾಯ್ ಬನ್ನಿ. ಸೆಲ್ವಂ